ನಮಸ್ತೆ, ನನ್ನ ಹೆಸರು ಬೀರಾನಾಯ್ಕ್ ಎಲ್. ಕಿಟಾ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಕಂಪನಿಯ ವೆರೈಟಿ ಹೆಸರು ಬಂದುಬಿಟ್ಟು ಲಾಂಗ್ ನ್ಯೂ. ತುಂಬ ಚೆನ್ನಾಗಿ ಬಂದಿದೆ. 80 ಡೇಸ್ ಕ್ರಾಪ್. ಹೌದು, ಒಳ್ಳೆ ಇಳುವರಿ ಬಂದಿದೆ. ಒಳ್ಳೆ ಕಲರ್ ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ನಮ್ಮ ದಾವಣಗೆರೆ, ಹರಪನಹಳ್ಳಿ, ಜಗಳೂರು ಸರೌಂಡ್ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಬೇಡಿಕೆ ಇದೆ. ಕಾಯಿಗೆ ಒಳ್ಳೆ ರೇಟ್ ಇದೆ. ಆಮೇಲೆ ಒಳ್ಳೆ ಇಳುವರಿನೂ ಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮ ರೈತ ಹತ್ರ ಮಾಹಿತಿಯನ್ನು ಕೇಳೋಣ. ನಮಸ್ತೆ, ನಿಮ್ಮ ಹೆಸರು? ಆಂಜನೇಯ. ಅಂಜನಪ್ಪ. ಯಾವ ಊರಿದು? ಇದು ಜೋಶಿಲಿಂಗಾಪುರ. ಜೋಶಿಲಿಂಗಾಪುರ. ವೆರೈಟಿ ಯಾವ್ದಿದು? ಹಾಗಲಕಾಯಿ ಟೊಕೊಟಾ ಸೀಡ್ಸ್ ನೀವು. ಟೊಕಿಟಾ ಸೀಡ್ಸ್ ಕಂಪನಿ ನೀವು ಮಿಡೋರಿ ಲಾಂಗ್ ನ್ಯೂ ವೆರೈಟಿ. ನ್ಯೂ ವೆರೈಟಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? 25 ವರ್ಷದಿಂದ ಬೆಳಿತೇವೆ. 20 ವರ್ಷ ಆಯ್ತು ಹೆಚ್ಚು ಕಮ್ಮಿ ಬೆಳೀತಾ ಇರೋದು. ಇದು ಕಂಟಿನ್ಯೂ ಇದೇ ವೆರೈಟಿ ಬೆಳೀತಿದ್ದೀರಾ? ಇಳುವರಿ ಹೇಗೆ ಅನ್ಸಿದೆ? ಇಳುವರಿ ಚೆನ್ನಾಗಿದೆ. ಒಂದು ಕೊಯ್ಲಿಗೆ ಈಗ ಎಷ್ಟು ಎಕರೆ ಇದೆ? ಇದು ನಮ್ದು ಒಂದು ಎಕರೆ ಇದೆ. ಒಂದು ಕಟಾವಿಗೆ ಈಗ ಎಷ್ಟೇ ಕಟಾವಿದೆ? ಎರಡನೇ ಕಟಾವು. ಹಸ್ಮೆಂಟ್ ಎಷ್ಟು ಸಿಗ್ಬೋದು ಕಾಯಿ? ಇವತ್ತು 22 ಟನ್ ಲೆಕ್ಕ. 2 ಟನ್ ಈಗ ಈ ಕೊಯ್ಲು ಆಗ್ತಿರೋದು, ಇವಾಗ ಕಟಾವ್ ಆಗ್ತಿರೋದು. ಮೊದಲನೇ ಕಟಾವು ಎಷ್ಟಾಯ್ತು? ಎಷ್ಟು ಮಾಡಿದ್ರೆ? 8 ಟನ್. ಇಲ್ಲ, ಎಷ್ಟು ಬಂದಿತ್ತು ಇಳುವರಿ? 1 ಟನ್. 1 ಟನ್ ಲೆಕ್ಕ ಬಂದಿತ್ತು. ಇವತ್ತು ಅಪ್ರಾಕ್ಸಿಮೇಟ್ 1.5 ರಿಂದ 2 ಟನ್ ಲೆಕ್ಕ ಬರುತ್ತೆ. ಇವತ್ತು ರೇಟ್ ಏನು ಹೋಗ್ತಾ ಇದೆ? 25 ರೂಪಾಯಿ ಲೆಕ್ಕಕ್ಕೆ ಹೋಗ್ತಾ ಇದೆ. ಕಾಯಿ ಹೇಗೆ ಅನ್ಸುತ್ತೆ ನಿಮಗೆ? ಕಾಯಿ ಚೆನ್ನಾಗಿ ಬರುತ್ತೆ ಸರ್. ಕಾಯಿ ಚೆನ್ನಾಗಿ ಬರುತ್ತೆ. ರೋಗ ರುಜಿನ ಅವೆಲ್ಲ ನೋಡಿದ್ರೆ? ರೋಗ ರುಜಿನ ಇದು ಕೊಟ್ಟು ಕಮ್ಮಿ ಬರ್ತೈತಿ. ರೋಗ ಕಮ್ಮಿ ಬರ್ತೈತೆ. ಇಳುವರಿ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿದೆ. ಗೊಬ್ಬರ ಮೇಂಟೆನೆನ್ಸ್, ಔಷಧಿ ಮೇಂಟೆನೆನ್ಸ್ ಎಲ್ಲ ಯಾವ ತರ ಮಾಡ್ತೀರಿ ನೀವು? ಅದನ್ನೆಲ್ಲ ನಾವು 8 ದಿನಕ್ಕೊಂದ್ಸಲ ಕಾಯಿ ಹರಿದು ಬೆಳಿತೇವೆ. ಈ ವೆರೈಟಿ ಬೇರೆ ರೈತರು ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಸರೌಂಡ್ ಜೋಶಿಲಿಂಗಾಪುರ, ಕಸವನಹಳ್ಳಿ, ಯಾವುದು ಅರೆಮನಹಳ್ಳಿ, ಇಲ್ಲೆಲ್ಲ ಸರೌಂಡ್ ಊರಲ್ಲಿ ಟೊಕಿಟಾ ಸೀಡ್ಸ್ ಕಂಪನಿ ಮಿಡೋರಿ ಲಾಂಗ್ ನ್ಯೂ ವೆರೈಟಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಇಲ್ಲೆಲ್ಲ ತುಂಬಾ ಜನ ರೈತರು ಇಲ್ಲೇ ಬೆಳಿತಾರೆ. ಸೊ ಅದ್ರ ಪ್ರಕಾರ ನಮ್ಮ ಅಂಜನಪ್ಪರು ಇವರು ನಮ್ಮ ಹಳಬ್ರು ರೈತರು. ಇವರು ಇದು ಕಂಟಿನ್ಯೂ ಅವರು ನನಗೆ ಗೊತ್ತಿರಂಗ ಒಂದು 5-6 ವರ್ಷದಿಂದ ಈ ವೆರೈಟಿಯನ್ನ 20 ವರ್ಷ ಆಯ್ತು. 25 ವರ್ಷದಿಂದ ನಮ್ದು ಮಿಡೋರಿ ಲಾಂಗ್ ನ್ಯೂ ಅಂತೇಳಿ, ಮಿಡೋರಿ ಲಾಂಗ್ ಅಂತೇಳಿ ಬರೋದು, ಅಲ್ಲಿಂದ ಇವ್ರು ಬೆಳ್ಕೊಂತ ಬರ್ತಾ ಇದಾರೆ. ಒಳ್ಳೆ ಇಳುವರಿ ಬರ್ತಾ ಇದೆ.